ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಸಿಂಧೂರ ಲಕ್ಷ್ಮಣ ಈ ಕಥೆಯ ಹೆಸರನ್ನು ಕೇಳಿದ ತಕ್ಷಣ, ಈ ಕಥೆಯ ನಾಯಕ ನಟ ಅಂದರೆ ಸಿಂಧೂರ ಲಕ್ಷ್ಮಣನ ಹೆಸರನ್ನು ಕೇಳಿದ ತಕ್ಷಣ ನಮಗೆ ಸದ್ಯಕ್ಕೆ ನೆನಪಾಗ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಸಿನಿಮಾ. ಸಿಂಧೂರ ಲಕ್ಷ್ಮಣನ ಒಂದು ಜೀವನ ಆಧಾರಿತ ಕಥೆಯನ್ನು ನೋಡಿ ಪ್ರೇರೇಪಿತರಾಗಿ ಆತ ನಡೆದು ಬಂದಂತಹ ರೀತಿ, ಆತ ನಡೆಸಿದಂತಹ ಹೋರಾಟ, ಆತ ಮಾಡಿದಂತಹ ರೀತಿ ಇದೆಲ್ಲವೂ ಕೂಡ ನಿರ್ದೇಶಕ ತರುಣ್ ಸುಧೀರ್ ಅವ್ರಿಗೆ ಇಷ್ಟ ಆಗಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ ಇಷ್ಟ ಆಗಿ, ಇಬ್ಬರೂ ಸೇರಿಕೊಂಡು ಅವರ ಕಾಂಬಿನೇಷನ್ನಲ್ಲಿ ಶೈಲಜಾ ನಾಗ್ ಹಾಗೂ ಬಿ ಸುರೇಶ್ ಅವರ ನಿರ್ಮಾಣದಲ್ಲಿ ಈ ಚಿತ್ರ ಮೂಡಿಬರುತ್ತೆ ಅನ್ನೋದಕ್ಕೆ ನಿನ್ನೆ ಅಧಿಕೃತವಾದ ಮುದ್ರೆ ಬಿದ್ದಿದೆ. ಆದರೆ ಇಲ್ಲಿ ಎಲ್ಲರ ತಲೆಯಲ್ಲೂ ಕಾಡ್ತಾ ಇರುವ ಪ್ರಶ್ನೆ ಏನಪ್ಪ ಅಂತೇಳಿದ್ರೆ, ವೀರ ಸಿಂಧೂರ ಲಕ್ಷ್ಮಣ ಅನ್ನುವ ಸ್ಟೋರಿಯ ಕಾಪಿರೈಟ್ ಅಂದರೆ ಓನರ್ಶಿಪ್ಪು ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಹತ್ರ ಇದೆ ಅನ್ನೋದು. ಈ ಹಿಂದೆ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ತರುಣ್ ಸುಧೀರ್ ಅವರ ಕಾಂಬಿನೇಷನ್ನಲ್ಲಿ ಬಂದಂತಹ ರಾಬರ್ಟ್ ಚಿತ್ರ ಸೂಪರ್ ಸಕ್ಸಸ್ ಕಂಡಿತ್ತು. ಈ ಚಿತ್ರ ಯಾವಾಗ ಸೂಪರ್ ಸಕ್ಸಸ್ ಆಯಿತೋ, ಇದೇ ಬ್ಯಾನರ್ನಲ್ಲಿ ಇದೇ ಕಾಂಬಿನೇಷನ್ನಲ್ಲಿ ಕಾಟೇರ ಅಥವಾ ಸಿಂಧೂರ ಲಕ್ಷ್ಮಣ ಈ ಎರಡು ಚಿತ್ರದಲ್ಲಿ ಮತ್ತೊಂದು ಚಿತ್ರವನ್ನು ಈ ಮೂರು ಜನರ ಕಾಂಬಿನೇಷನ್ನಲ್ಲಿ ಮಾಡಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗಿತ್ತು. ಆದರೆ ರಾಬರ್ಟ್ ಚಿತ್ರ ಆದ ನಂತರ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ಬರ ನಡುವೆ ಆದಂತಹ ಮನಸ್ಥಿತಿಯಿಂದ ಈ ಸಿಂಧೂರ ಲಕ್ಷ್ಮಣ ಅನ್ನೋ ಚಿತ್ರ ಆಗುತ್ತಾ ಅನ್ನೋ ಒಂದು ಡೌಟ್ ಕಾಡ್ತಾ ಇತ್ತು. ಇದರ ಸಲುವಾಗಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ಸಾಕಷ್ಟು ಪ್ರಶ್ನೆಗಳು ಎದುರಾಗಿತ್ತು. ನನ್ನ ಬಳಿಯೇ ಸಿಂಧೂರ ಲಕ್ಷ್ಮಣ ಕಥೆ ಇದೆ, ಅದನ್ನು ನಾನು ನೆಕ್ಸ್ಟ್ ಲೆವೆಲ್ಗೆ ರೆಡಿ ಮಾಡಿಸ್ತಾ ಇದ್ದೀನಿ, ಎಲ್ಲ ಓಕೆ ಆದ ನಂತರ ಈ ಚಿತ್ರವನ್ನು ನಾನು ಮಾಡೇ ಮಾಡ್ತೀನಿ, ಇದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಹೀರೋ ಆದರೂ ಆಗಬಹುದು ಅಥವಾ ಬೇರೆ ಯಾರಾದರೂ ಆಗಬಹುದು ಅಂತ ಈ ಹಿಂದೆ ಹೇಳಿದ್ದನ್ನು ನಾವಿಲ್ಲಿ ನೆನೆಸ್ಕೋಬೋದು. ಸೊ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಈ ಹಿಂದೆ ಈ ಥರ ಹೇಳಿದ ಮೇಲೂ ಕೂಡ ಈ ಚಿತ್ರ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಬ್ಯಾನರ್ನಲ್ಲಿ ಬರದೆ ಬೇರೆ ಬ್ಯಾನರ್ನಲ್ಲಿ ಬರ್ತಾ ಇದೆ ಅಂತ ನಿನ್ನೆ ಅನೌನ್ಸ್ ಆಗಿದೆ. ಅಂದರೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಈ ಕಥೆಯನ್ನು ಶೈಲಜಾ ನಾಗ್ ಹಾಗೂ ಬಿ ಸುರೇಶ್ ಅವರಿಗೆ ಕೊಟ್ಟಿದ್ದಾರಾ, ಅಥವಾ ಇನ್ನೂ ಆ ಕೊಡುವ ಪ್ರೊಸೆಸ್ ನಡೀತಾ ಇದೆಯಾ, ಅಥವಾ ಚಿತ್ರ ಏನೋ ಅನೌನ್ಸ್ ಆಗೋದು ಆಗೋಗಿದೆ ನಿನ್ನೆ, ಆದರೆ ಏನಾದರೂ ಉಮಾಪತಿ ಶ್ರೀನಿವಾಸ್ ಅವರು ಈ ಕಥೆಯನ್ನು ನಾನು ರಿಜಿಸ್ಟರ್ ಮಾಡಿಸಿದ್ದೀನಿ, ಈ ಕಥೆಯನ್ನು ಯಾವುದೇ ಕಾರಣಕ್ಕೂ ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕೊಡಲ್ಲ ಅಂದರೆ ಸಿಂಧೂರ ಲಕ್ಷ್ಮಣ ಚಿತ್ರದ ಕಥೆ ಏನು ಅನ್ನೋದೇ ಇವಾಗ ಎಲ್ರಿಗೂ ಕಾಡ್ತಾ ಇರುವಂಥ ಪ್ರಶ್ನೆ. ಈ ಸಿಂಧೂರ ಲಕ್ಷ್ಮಣ ಅನ್ನೋ ಸಿನಿಮಾಗೆ ಈ ಹಿಂದೆ ದರ್ಶನ್ ಅವರು ನಾಯಕ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದಾದಮೇಲೆ ಸುದೀಪ್ ಅವರ ಹೆಸರು ಕೂಡ ಕೇಳಿಬಂತು, ಅದಾದಮೇಲೆ ಡಾಲಿ ಧನಂಜಯ್ ಅವರ ಹೆಸರು ಕೂಡ ಕೇಳಿಬಂತು. ಆದರೆ ಈ ಕತೆ 10 ವರ್ಷಕ್ಕಿಂತ ಮುಂಚೆನೇ ರೆಡಿಯಾಗಿತ್ತು. ರಾಧಾಕೃಷ್ಣ ಪಲ್ಲಕ್ಕಿ ಅನ್ನೋರು ವೀರ ಸಿಂಧೂರ ಲಕ್ಷ್ಮಣ ಅನ್ನೋ ಕಥೆಯನ್ನು ರೆಡಿ ಮಾಡಿ ಅದನ್ನು ರಿಜಿಸ್ಟರ್ ಕೂಡ ಮಾಡಿಸಿ, ಅದಕ್ಕೆ ನಟ ಕಿಶೋರ್ ಅಂದರೆ ದುನಿಯಾದಲ್ಲಿ ಏನು ನೋಡಿದ್ರಿ ನಟ ಕಿಶೋರ್ ಅವರು ಅಟ್ಟಹಾಸ ಸಿನಿಮಾದಲ್ಲಿ ಏನು ನಾಯಕ ನಟ ಆಗಿ ಅಭಿನಯಿಸಿದ್ರು, ಅವರನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡಬೇಕು ಅಂತ ರಾಧಾಕೃಷ್ಣ ಪಲ್ಲಕ್ಕಿ ಅವರು ಓಡಾಡ್ತಾ ಇದ್ರು. ಆದರೆ ಅವರ ಕನಸು ಇವತ್ತಿನವರೆಗೂ ನನಸಾಗಲೇ ಇಲ್ಲ. ಆದರೆ ಆ ಸಿನಿಮಾನ ಮಾಡೋಕ್ಕೆ ರಾಧಾಕೃಷ್ಣ ಪಲ್ಲಕ್ಕಿ ಅವರು ನಡೆಸಿದಂತಹ ಇನ್ವೆಸ್ಟಿಗೇಷನ್, ಕಥೆಯ ಮೂಲವನ್ನು ಹುಡುಕಿದಂತಹ ರೀತಿ, ಒಂದಷ್ಟು ಮಾಡಿದಂತಹ ರಿಸರ್ಚ್ಗಳು ಎಲ್ಲವೂ ಕೂಡ ಹಾಗೇ ಇತ್ತು. ಅದು ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತರುಣ್ ಸುಧೀರ್ ಹಾಗೂ ಉಮಾಪತಿ ಶ್ರೀನಿವಾಸ್ ಗೌಡ ಅವರಿಗೆ ಆ ಕಥೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದಂತಹ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ತರುಣ್ ಸುಧೀರ್ ಅವರಿಗೆ ಆ ಕಥೆ ತುಂಬ ಇಷ್ಟ ಆಗಿ ಈ ಕಥೆಯನ್ನು ನಾವು ಮಾಡಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮಾಡಬೇಕು ಅಂತ ಡಿಸೈಡ್ ಆಗಿತ್ತು. ಸೊ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಈ ಹಿಂದೆನೇ ಹೇಳ್ದಂಗೆ ಕತೆ ರೆಡಿ ಮಾಡಿಸ್ತಾ ಇದ್ದೀನಿ, ಕತೆ ಓಕೆ ಆದ ನಂತರ ವೀರ ಸಿಂಧೂರ ಲಕ್ಷ್ಮಣನ ಬಗ್ಗೆ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದರು. ಆಲ್ರೆಡಿ ಶೈಲಜಾ ನಾಗ್, ಬಿ ಸುರೇಶ್ ಅವರ ಬ್ಯಾನರ್ನಲ್ಲಿ ಈ ಚಿತ್ರ ನಿನ್ನೆ ಅನೌನ್ಸ್ ಆಗಿ ಹೋಗಿದೆ. ಈಗ ನಮಗೆ ಕಾಡ್ತಾ ಇರೋ ಪ್ರಶ್ನೆ, ಈ ಚಿತ್ರ ನಿಜವಾಗಲೂ ಬಿ ಸುರೇಶ್ ಹಾಗೂ ಶೈಲಜಾ ನಾಗ್ ಅವರ ಬ್ಯಾನರ್ನಲ್ಲೇ ನಿರ್ಮಾಣ ಆಗುತ್ತಾ, ಅಥವಾ ಉಮಾಪತಿ ಅವರ ಬ್ಯಾನರ್ಗೆ ಶಿಫ್ಟ್ ಆಗುತ್ತಾ, ಅಥವಾ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ತಮ್ಮಲ್ಲಿರುವ ಕಥೆಯನ್ನು, ತಾವು ರಿಜಿಸ್ಟರ್ ಮಾಡಿಸುವ ಕಥೆಯನ್ನು, ತಾವೇ ರೆಡಿ ಮಾಡಿಸಿರುವ ಕಥೆಯನ್ನು ದರ್ಶನ್ ಅವರಿಗೋಸ್ಕರ ಬಿಟ್ಟು ಕೊಡ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.